ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಲ್ ಕನ್ನಡಿಗ ನಂಬರ್ 1 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಇವತ್ತು ರಾಣೆಬೆನ್ನೂರಿಂದ ಸುಮಾರು ಒಂದು 15 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಲಿಂಗದಳ್ಳಿ ಎಂಬ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮದ ವಿಶೇಷತೆ ಏನಪ್ಪ ಅಂದರೆ, ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸ್ಫಟಿಕಲಿಂಗ ಇರ್ತಕ್ಕಂಥ ದೇವಸ್ಥಾನ ಈ ಊರಲ್ಲಿದೆ. ಹಾಗಾಗಿ ವಿಶೇಷತೆ ತಿಳಿಯೋಣ ಅಂತ ಬಂದಿದ್ದೀವಿ ಸ್ನೇಹಿತರೆ. ನಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಈ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀವಿ. ನಮಗೆಲ್ಲ ಈ ದೇವಸ್ಥಾನಕ್ಕೆ ಆಧಾರದ ಸ್ವಾಗತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಕಾಂಪೌಂಡ್ ಮೇಲೆಲ್ಲ ಲಿಂಗಗಳನ್ನ ಇಟ್ಟಿದ್ದಾರೆ. ನೋಡಿ, ತುಂಬ ಲಿಂಗಗಳು ಮಾಡಿದ್ದಾರೆ ಇಲ್ಲಿ ಕಾಂಪೌಂಡ್ ಮೇಲೆ. ಅಟ್ರಾಕ್ಟಿವ್ ಆಗಿದೆ. ಬನ್ನಿ ಒಳಗಡೆ ಏನೆಲ್ಲ ಇದೆ ನೋಡೋಣ. ಮಠ ಸ್ನೇಹಿತರೆ ಇದು. ನೋಡಿ, ಇಲ್ಲಿ ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ನಿತ್ಯ ಅನ್ನದಾಸೋಹ ಮಂದಿರ ಇದೆ. ನೋಡಿ, ಭಕ್ತಾದಿಗಳು ಬಂದಿದ್ದಾರೆ. ಇವತ್ತು ಸೋಮವಾರ ಅಲ್ವಾ, ಜಾಸ್ತಿ ಜನ ಬರ್ತಾರೆ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರಸಾದ ವ್ಯವಸ್ಥೆ ಸಮಯ ಉಪಹಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ, ಭೋಜನ ಮಧ್ಯಾಹ್ನ 1 ಗಂಟೆಯಿಂದ 2:30 ಇರುತ್ತೆ ಸ್ನೇಹಿತರೆ. ಬೋರ್ಡ್ ಹಾಕಿದ್ದಾರೆ. ನೋಡಿ, ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ. ಎಂಟ್ರೆನ್ಸ್ಗೆ ನೋಡಿ, ಇಲ್ಲಿ ಚಿಕ್ಕದಾಗಿ ಕಲ್ಯಾಣಿ ಮಾಡಿದ್ದಾರೆ. ಚಿಕ್ಕದಾಗಿ ಒಂದು ಕಲ್ಯಾಣಿ ತರ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಶಿವಲಿಂಗ ಕೂಡ ಇದೆ. ಇಲ್ಲಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೀತದೆ ಸ್ನೇಹಿತರೆ. ಇದು ನೋಡಿ, ಇದು ಪೂರ್ತಿ ನಿರ್ಮಾಣ ಆದ್ಮೇಲೆ ಚೆನ್ನಾಗಿ ಕಾಣುತ್ತದು. ನೋಡಿ, ದೇವಸ್ಥಾನ ಮೇಲೆ ಪುಟ್ಟದಾಗಿ ಶಿವಲಿಂಗಗಳನ್ನ ರಚನೆ ಮಾಡಿದ್ದಾರೆ. ನೋಡಿ, ಶಿವಲಿಂಗಗಳನ್ನ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಒಳಗಡೆ. ಅಲ್ಲಿ ಸ್ಫಟಿಕ ಪಾಠ ಬೆಳಗಿನ ದರ್ಶನ ಸ್ಫಟಿಕಲಿಂಗ ತೋರಿಸೋದು. ಇದ್ರದ್ದು ಹಿನ್ನೆಲೆ ಅಂದ್ರೆ ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸ್ಫಟಿಕಲಿಂಗ ಅಂತ ಕೇಳ್ಪಟ್ಟಿವ್ರಿ. ಇದು ಏಷ್ಯಾ ಖಂಡದ ದೊಡ್ಡದು. ಹಾಂ ಹಾಂ, ಮೊದಲು ದಕ್ಷಿಣ ಭಾರತದಲ್ಲಿ ದೊಡ್ಡದು ಕಳ್ತನ ಆಗಿದೆ. ಹೌದ್ರಿ? ಇದಕ್ಕಿಂತ ಸ್ವಲ್ಪ ಸಣ್ಣದಿತ್ತದ. ಸ್ವಲ್ಪ ಈ ದೇವಸ್ಥಾನದ ವಿಶೇಷತೆ ಹೇಳ್ರಿ ಸ್ವಾಮಿ. ಈ ಮಠ ಇದು ಮೂಲತಃ ಕಾಶಿ ಒಳಗಿತ್ತು. ಇದಕ್ಕೆಲ್ಲ ರೇಣುಕಾದಿ ಪಂಚಾಚಾರ್ಯರ ಕೃಪಾ ಕಟಾಕ್ಷ. ಮೂಲತಃ ನಮ್ಮ ಪರಂಪರೆ ರಂಭಾಪುರಿ ವೀರ ಸಿಂಹಾಸನದ ಪರಂಪರೆ. ಇದು ಕಾಶಿ ಒಳಗೆ ಜಂಗಮಪುರದಲ್ಲಿ ಕರ್ದಮ ಋಷಿಗಳಂತ ಇರ್ತಕ್ಕಂಥವ್ರು ನಮ್ಮ ಮೂಲ ಪುರುಷರು. ಕರ್ದಮ ಋಷಿಗಳ ಅವರ ಸುಪುತ್ರಿ ಆಗಿರ್ತಕ್ಕಂಥ ಮಹಾಸತಿ ಅನಸೂಯ ದೇವಿ ನಮ್ಮ ವಂಶಿದರು. ಅವರಿಗೆ ಅತ್ರಿ ಮಹರ್ಷಿಗೆ ಅವ್ರನ್ನ ಮದುವೆ ಮಾಡಿಕೊಟ್ಟಿದ್ದ. ಅವ್ರ ಮಗನ ಹೆಸರು ಕಪಿಲ ಮಹರ್ಷಿ ಅಂತ ಕರ್ದಮ ಋಷಿಗಳು.
ನಮ್ಮ ಜಂಗಂಪುರದಲ್ಲಿ ಇರ್ತಕ್ಕಂಥ ಈಗ ಮಂದಿರ ಇದೆ, ಅದಕ್ಕೆ ಹೆಸರಿರೋದು ಗರ್ಧಮೇಶ್ವರ ಮಹಾದೇವ ಮಂದಿರ ಅಂತ. ಅದು ಗಢವಾಲ್ ಮಹಾರಾಜ ಕಟ್ಟಿರ್ತಕ್ಕಂಥದ್ದು. ಅದು ಪ್ರಾಚ್ಯವಸ್ತು ಸಂಗ್ರಹದಲ್ಲಿ ಸೇರ್ಕೊಂಡಿದೆ. ನಮ್ಮ ಆಸ್ತಿಗಳೆಲ್ಲ ಯೂನಿವರ್ಸಿಟಿಗೆ ಅಕ್ವೈರ್ ಆಗಿದ್ದಾವೆ, ಇನ್ನು ರಾಜ್ಯ ಕೊಟ್ಟಿರ್ತಕ್ಕಂಥ ಆಸ್ತಿಗಳೆಲ್ಲ. ನಮ್ಮ ಪೂರ್ವಜರು 11ನೇ ಶತಮಾನದಲ್ಲಿ ಈ ಕರ್ನಾಟಕ ಭಾಗಕ್ಕೆ ವಲಸೆ ಬಂದರು. ಒಂದು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಎಳಮಗಿ ಒಳಗೆ 80 ಹಳ್ಳಿಯ ಮಠಮಾನ್ಯಗಳನ್ನು ಕಳಿಸ್ತಾರೆ. ಅಲ್ಲಿ ಚೆನ್ನಾಗಿರ್ತಾರೆ. ಅಲ್ಲಿ ಸ್ವಲ್ಪ ಟ್ಯಾಕ್ಸ್ ಸಲುವಾಗಿ ವ್ಯಾಜ್ಯ ಮಾಡಿಕೊಂಡು ಈ ಕಡೆ ಟ್ಯಾಕ್ಸ್ ಕಟ್ಟಲಾರ್ದಕ್ಕೆ ಈ ಕಡೆ ವಲಸೆ ಬಂದ್ಬಿಡ್ತಾರೆಲ್ಲ. ಆಸ್ತಿ ಮಠ ಬಿಟ್ಟು ನಮ್ಮ ಭಕ್ತರ ಸಮೇತ ಇಲ್ಲಿ ತಂಬ್ರಳ್ಳಿ ಅಂತ ಇದೆ ಬೆಂಗಳೂರಿನಿಂದ ಅಲ್ಲಿ ಬಂದು ಅಲ್ಲಿಂದ ಇಟ್ಟಿಗೆ ಅಂತ ಇಲ್ಲಿ ನಮ್ಮ ರಾಣೆಬೆನ್ನೂರು ತಾಲೂಕು ಇಟ್ಟಿಗೆ ನಮ್ಮ ಶಿಷ್ಯರಿದ್ದಾರೆ. ಸುತ್ತಮುತ್ತೆಲ್ಲ ಇಲ್ಲಿ ನಮ್ಮ ಅದರ ಜೊತೆಗೆ ವಲಸೆ ಬಂದಾರೆ ಈ ಕಡೆ ಎಲ್ಲ. ಬಿಜಾಪುರ ಜಿಲ್ಲಾದಿಂದ ಇಂಡಿ ತಾಲೂಕು ಎಳಮಲ್ಲಿಯಿಂದ ತಂಬ್ರಳ್ಳಿ ಬಂದು ತಂಬ್ರಳ್ಳಿಯಿಂದ ಈ ಊರಿಗೆ 15ನೇ ಶತಮಾನಕ್ಕೆ ಬಂದರು. 15ನೇ ಶತಮಾನದಲ್ಲಿ. ಹ್ಞೂ ರೀ. ಈ ಮಠ ಮೊದಲ ದೊಡ್ಡ ದೊಡ್ಡ ರಾಜರಿಂದ ಕೃಪಾ ಪೋಷಿತಕ್ಕೆ ಒಳಪಟ್ಟು ಭಾಳಷ್ಟು ಒಳ್ಳೊಳ್ಳೆ ಸ್ಫಟಿಕ ಲಿಂಗ ಅಂತಕ್ಕಂಥ ಹಳೆ ಲಿಂಗಗಳಿದ್ವು. ದೊಡ್ಡ ದೊಡ್ಡ ಗ್ರಂಥಗಳು ಎಲ್ಲ, ಕೆಲವೊಂದು ಗ್ರಂಥಗಳು ಮತ್ತು ಅವ್ರ ತಾಳಪತ್ರಗಳು ಅವೆಲ್ಲ ಇದ್ದವು. ಇದು ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇತ್ತು. ಅದು ದಕ್ಷಿಣ ಭಾರತದಲ್ಲಿ ದೊಡ್ಡದಿತ್ತು. ಅದು ಅದನ್ನು 6/6/2022ನೇ ತಾರೀಕು ಕಳ್ತನ ಆಯ್ತು. ಅದು ಇದು ನರ್ಮದೇಶ್ವರ. ಇದು ಎಷ್ಟನೇ ಇಸ್ವಿಗೆ? 6/6/2022. ಅದೆಲ್ಲ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಐತಿ. ಅವರೆಲ್ಲ ಅದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. SP ಲೆವೆಲ್ನಾಗ ಒಂದು ತಂಡ ಅದನ್ನೆಲ್ಲ ಅಧ್ಯಯನ ಮಾಡ್ತಾ ಇತ್ತು. ಗುರುಗಳ ಮುಂದುವರಿಸ್ರಿ. ಮತ್ತೆ ಇದು ಕಾಶಿ ಸನ್ನಿಧಿಯವರಿಂದ ಪುನಃಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ಸ್ಫಟಿಕಲಿಂಗ ಏಷ್ಯಾ ಖಂಡದಲ್ಲೇ ದೊಡ್ಡದು. ಸೊ ಮತ್ತು ಇದಕ್ಕೆಲ್ಲ ನಮಗೆ ನಮ್ಮ ಮೂಲ ಪರಂಪರೆಯಿಂದ ಇಲ್ಲಿವರೆಗೂ ನಮಗೆ ರಂಭಾಪುರಿ ವೀರ ಸಿಂಹಾಸನ ಪೀಠ ಏನೈತಿ, ನಮ್ಮ ಮೂಲ ಗುರುಗಳು ರೇಣುಕಾಚಾರ್ಯರು ಮತ್ತು ಜಗದ್ಗುರು ರೇಣುಕಾಚಾರ್ಯರು ಮತ್ತು ಅವರ ಪರಂಪರೆಯವರು ಈ ಮಠದ ಮೇಲೆ ಅನುಗ್ರಹಿತರಾಗಿರ್ತಕ್ಕಂಥದ್ದು. ಲಿಂಗಗಳು ವಿಶೇಷ ಅಂದ್ರೆ ಸ್ಫಟಿಕಲಿಂಗ. ಈ ಸ್ಫಟಿಕಲಿಂಗ ಅಂದ್ರೆ ಇದನ್ನೆಲ್ಲ ಜಗದ್ಗುಳೆಲ್ಲ ಹೇಳ್ಯಾರ. ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಆಶೀರ್ವಚನದಲ್ಲಿ ಅವರೆಲ್ಲ ತಿಳಿಸ್ಯಾರ. ಮತ್ತೆಲ್ಲ ಗುರುಗಳು ಅನೇಕ ಯೂಟ್ಯೂಬರ್ಸು ಎಲ್ಲ ಇದನ್ನ ಮಾಡಿದ್ದಾರೆ, ಪರಿಚಯ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಸ್ಫಟಿಕಲಿಂಗನ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ನಮ್ಮ ಶ್ರೀಶೈಲ ಜಗದ್ಗುರು ಮೊನ್ನೆ ಹೇಳಿದಾರೆ. ಲಿಂಗಗಳನ್ನ ಮಾಡ್ಬೇಕಾದ್ರೆ ಸ್ಫಾಟಿಕಂ ಶೈಲಜಂ ಅಂದ್ರೆ ಸ್ಫಟಿಕದಿಂದ ಮಾಡೋದು ಭಾಳ ಶ್ರೇಷ್ಠ ಅಂತ ಹೇಳ್ತಾರಂತ. ಆಮೇಲೆ ಅದು ಸಿಗಲಿಲ್ಲ ಅಂದ್ರೆ ಶಿಲೆಯೊಳಗೆ ಮಾಡ್ಬೇಕಂತ ಇರ್ತಕ್ಕಂಥದ್ದು. ಅದಕ್ಕೆ ಇದು ಸ್ಫಟಿಕಲಿಂಗ, ಇದು ಏಷ್ಯಾ ಖಂಡದ ದೊಡ್ಡ ಸ್ಫಟಿಕಲಿಂಗ. ಈ ಸ್ಫಟಿಕಲಿಂಗದ ಬಗ್ಗೆ ವೇದ ಮಂತ್ರಗಳಲ್ಲಿ ಉಲ್ಲೇಖ ಅದಾವ. ವೇದ ಮಂತ್ರಗಳಲ್ಲಿ ಋಗ್ವೇದ ಅಂತದ, 4 ವೇದಗಳಲ್ಲಿ ಋಗ್ವೇದ ಅಂತದ. ಋಗ್ವೇದದ ಮಂತ್ರದಲ್ಲಿ ರುದ್ರಾಧ್ಯಾಯ ಅಂತ ಒಂದು ಅಧ್ಯಾಯ ಇದೆ. ರುದ್ರಾಧ್ಯಾಯದಲ್ಲಿ ಧ್ಯಾನ ಮಂತ್ರ ಅಂತ ಇದೆ. ಆ ಧ್ಯಾನ ಮಂತ್ರದಲ್ಲಿ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಚಿದಾನಂದಂ ಸದಾಶಿವಮಹಂ ಭಜೆ ಅಂತಕ್ಕಂಥದ್ದು ಒಂದು ಶ್ಲೋಕ ಇದೆ. ಅದರ ಜೊತೆಗೆ ಧ್ಯಾನ ಮಾಡೋದ್ರಲ್ಲಿ ಆ ಮಂತ್ರದಲ್ಲಿ ಕೂಡ ಸ್ಫಟಿಕ ಶಿವಲಿಂಗದ ಬಗ್ಗೆ ಅದನ್ನ ಪರಮಾತ್ಮನು ಕೂಡ ಸ್ಫಟಿಕ ಶಿವಲಿಂಗವನ್ನು ಮಸ್ತಕದಲ್ಲಿ ಧರಿಸ್ಯಾನ ಅಂತ ಅದು ಸಂಸ್ಕೃತದ ಶ್ಲೋಕದಲ್ಲಿ ಐತಿ. ಆ ಥರ ಇದೆ. ಮತ್ತು ಇಲ್ಲಿ 18 ಶಕ್ತಿ ದೇವತೆಗಳು ಒಂದು ಕ್ರಮದಲ್ಲಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ 51 ಶಕ್ತಿ ಪೀಠಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿ ಪೀಠಗಳು 18. ಅವಕ್ಕೆ ಅಷ್ಟಾದಶ ಶಕ್ತಿ ದೇವತೆಗಳು ಅಂತಾರ. ಅವೆಲ್ಲ ಒಂದೊಂದು ಕ್ರಮದಲ್ಲಿ ಒಂದು ಶಕ್ತಿ ದೇವತೆಗಳಿದಾರ, ನೀವು ನೋಡ್ಬೋದು. ಹೌದೌದು. ಆಮೇಲೆ ಪಚ್ಚಲಿಂಗಗಳಂತದವು. ಹೆಚ್ಚಾಗಿ ಪಚ್ಚಶಿವಲಿಂಗಗಳು ತಮಿಳುನಾಡಿನಾಗ ಕಾಣ್ತಾವೆ ನಿಮಗೆ. ಚೋಳ ರಾಜ್ಯ ಕಾಲದಲ್ಲಿಂದನೂ
ಪಚ್ಚಲಿಂಗಳಿದ್ದು ಇಲ್ಲಿ 4 ಪಚ್ಚಲಿಂಗಗಳದವು. ಇವೆಲ್ಲ ಹಿಂದ ಚೋಳ ರಾಜರ ಕಾಲದಾಗಿಂದನೂ ಪಚ್ಚಲಿಂಗಗಳ ಪೂಜೆ ನಡೀತಾ ಇತ್ತು. ಆದ್ರೆ ಕೆಲವು ಕಡೆ ಇದಾವಲ್ಲಿ ತಮಿಳುನಾಡು ಕಡೆ. ಆಮೇಲೆ ಸ್ಫಟಿಕಲಿಂಗ ರಾಮೇಶ್ವರದಲ್ಲಿ ಕೂಡ ಇದೆ. ಸ್ಫಟಿಕಲಿಂಗ ರಾಮೇಶ್ವರದಲ್ಲಿ ಕೂಡ ಇದೆ, ಸಣ್ಣ ಸ್ಫಟಿಕಲಿಂಗ ಇದೆ. ಇಲ್ಲಿ ಬಂದ ಭಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಓಪನ್ ಆಗಿರ್ತೇವೆ. ಬಟ್ ಅಲ್ಲೆಲ್ಲ ಲಾಕರ್ ಇಟ್ಟಿರ್ತಾರೆ. ತಾವು ಬಂದು ತೋರಿಸಿ ಮತ್ತೆ ಅಭಿಷೇಕ ಮಾಡಿ ತಗೊಂಡು ಹೋಗ್ತಾರೆ. ಮತ್ತೆ ಲಾಕರ್ ಇರ್ತಾರೆ. ಬಟ್ ನಾವು ರೂಮ್ಗೆ ಲಾಕರ್ ಮಾಡಿಸಿದ್ವಿ ಕಳ್ತನ ಆದ ನಂತರ. ಹಿಂಗಾಗಿ ಇದು ಸ್ಫಟಿಕಲಿಂಗಕ್ಕೆ ಭಾಳ ಜನ ನಡ್ಕೊಂಡು ಬರ್ತಾರೆ. ಅವರಿಗೆಲ್ಲ ಅವ್ರು ಇಷ್ಟ ಆಗ್ತದೆ ಪ್ರಾಪ್ತಿಗಾಗಿ ಇದು ಮಾಡ್ತೀವಿ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ನವರತ್ನ ಲಿಂಗಗಳಂತದ. ಇವು ನವರತ್ನ ಲಿಂಗಗಳು ಅಂದ್ರೆ ಇವು ನವರತ್ನ ಲಿಂಗಗಳನ್ನ ಯಾಕೆ ಇಲ್ಲದವಂದ್ರೆ ಭಕ್ತಾದಿಗಳೇ ಸ್ವತಃ ಭಕ್ತಾದಿಗಳು ಯಾರೇ ಇರಲಿ, ಅವರು ಯಾವ ಜನಾಂಗದವರೇ ಇರಲಿ, ಯಾರೇ ಇರಲಿ, ಎಲ್ಲ ಭಕ್ತರಿಗೆ ಅವರಿಗೆ ಪೂಜೆ ಮಾಡಿ ಅವ್ರ ಸಂಕಲ್ಪ ಮಾಡಿಕೊಂಡು ತಮ್ಮ ಇಷ್ಟಾರ್ಥ ನೆರವೇರ್ಬೇಕಂತ ಸಂಕಲ್ಪ ಮಾಡಿಕೊಂಡು ಅವರೇ ಸ್ವತಃ ಪೂಜೆ ಮಾಡಿ ಅವರೇ ಬೇಡಿಕೊಂಡು ಅವರೇ ಪೂಜೆ ಮಾಡಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡೋ ಸಲುವಾಗಿ ಅಲ್ಲಿ ಅವೆಲ್ಲ ನವರತ್ನ ಲಿಂಗಗಳ ಸ್ಥಾಪನೆ ಆಗಿದಾವೆ. ಹಿಂಗೆಲ್ಲ ಈ ಮಠದಲ್ಲಿ. ಆಮೇಲೆ ಇವೆಲ್ಲ ಕಾಶಿ ಲಿಂಗಗಳು, ಕಾಶಿಯಿಂದ ಬಂದಿರ್ತಕ್ಕಂಥವು ನಾಗರ ಶೈಲಿ ಒಳಗಿನ ಲಿಂಗಗಳು. ಈ ಕಡೆ ಗೋಡೆ ಹತ್ರ ಇದಾವಲ್ಲ ನಾಗರ ಶೈಲಿ, ಅದರ ಹತ್ರ ನಾಗರ ಮೂರ್ತಿ ಇದಾವ. ಅದರೊಳಗೆ ನಾಗರ ಮೂರ್ತಿ, ಜಲಧಾರದೊಳಗೆ ನಾಗರ ಮೂರ್ತಿ, ಮೇಲ್ಗಡೆ ಎಲ್ಲ ಇವೇನು ಹೊರಗಿರ್ತಕ್ಕಂಥ ಲಿಂಗಗಳೆಲ್ಲ ನಾಗರ ಶೈಲಿ. ಅಂದ್ರೆ ಉತ್ತರ ಹಿಂದೂಸ್ತಾನದೊಳಗೆ ನಾಗರ ಶೈಲಿ ಅಂತ ಒಂದು ವಾಸ್ತುಶೈಲಿ ಐತಿ, ವೇಸರ ಶೈಲಿ ಅಂತ ಒಂದು ವಾಸ್ತುಶೈಲಿ ಐತಿ. ನಾಗರ ಶೈಲಿ ಲಿಂಗಗಳು ಅಂತಂದು ಕಂಡುಹಿಡಿಸೋಗಿ ಅವು ನಾಗರ ಮೂರ್ತಿಗಳೇ ಇರ್ತಾವೆ. ಅದಕ್ಕಾಗಿ ಇದೊಂದು ವಿಶೇಷ ಉತ್ತರ ಭಾರತದ ಇರ್ತಕ್ಕಂಥ ವಾಸ್ತುಶೈಲಿ ಪ್ರಕಾರ ಅದಾವು. ಆಮೇಲೆ ನಮ್ಮ ಪೂರ್ವಜರೆಲ್ಲ ಉತ್ತರ ಭಾರತದವರು 11ನೇ ಶತಮಾನ ಈಗ ಬಂದಿರ್ತಕ್ಕಂಥದ್ದು. ರಂಭಾಪುರಿ ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಠ ಇದು. ಈ ಮಠಕ್ಕೆ ಅನೇಕ ಜನ ಸ್ವಾಮಿಗಳೆಲ್ಲ ಹಿಂದೆ ಅಲ್ಲಿ ಬಿಜಾಪುರ ಜಿಲ್ಲಾದಾಗ ಒಂದಿಷ್ಟು ಜನ ಸ್ವಾಮಿಗಳಾಗ್ಯಾರ. ಆಮೇಲೆ ಅಲ್ಲಿ ಈಗ ಕಾಶಿ ಒಳಗೆ 21 ಜನ ಒಂದೇ ಹೆಸರಿನೊಳಗೆ ಗುರುಗಳಾಗಿದ್ದಾರೆ. ಯಾವುದು ಮಠ ಮತ್ತೆಲ್ಲ ಇದು ಮೊದಲು ಇದಕ್ಕಿಂತ ಮುಂಚೆ ಇದು ಗಣಪತಿ ಗುಡಿ ಹಿಂದೆ ಇತ್ತು. ಇದು ಮಠ ಅಲ್ಲಿ ಎಂಟ್ರನ್ಸ್ಗೆ ಅಲ್ಲಿ ಒಂದು ಐಕ್ಯ ಸ್ಥಳ ಮಠ ಆಯ್ತು ನೋಡ್ರಿ, ಅಲ್ಲಿ ಇತ್ತು. ಅದಕ್ಕಿಂತ ಪೂರ್ವದಲ್ಲಿ ಊರೊಳಗಿತ್ತು. ಬೇಕಾದ್ರೆ ನೀವು ಊರೊಳಗೂ ನಮ್ದು ಹಳೆ ಮಠ ಇದೆ, ಅದ ಬೀಳೋ ಸ್ಥಿತಿಯಲ್ಲಿದೆ. ಅದು ಅಂದ್ರೆ ಇದು ಪುರಾತನ ಕಾಲದಾಗ 15ನೇ ಶತಮಾನದಿಂದ ಊರೊಳಗಿತ್ತು ಮೊದಲ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿತ್ತು ಗಣಪತಿ ಗುಡಿ ಹತ್ರ. ಅಲ್ಲಿಂದ ನಾವು ಇಲ್ಲಿ ಶಿಫ್ಟ್ ಮಾಡಿದ್ದೀವಿ. ಒಟ್ಟು ಮೂಲ ಮಠ ಅಲ್ಲಿ ಊರೊಳಗೈತ್ರಿ. ಊರೊಳಗೈತಿ ಮೂಲ ಮಠ. ಊರೊಳಗೆ ಅಂತ ಮೂಲ ಮಠ ನಮ್ದು ಬಿಜಾಪುರ, ಉತ್ತರ ಭಾರತದ ಕಾಶಿ ಜಂಗಮಪುರದಲ್ಲಿ ಐತಿ. ಗರ್ಧಮೇಶ್ವರ ಮಹಾದೇವ ಮಂದಿರ ಅಂತ ಐತಿ. ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಬಹುದು. ಬೇಕಾದ್ರೆ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು ಮಹಾದೇವ ಮಂದಿರ ಅಂತ. ಗರ್ಧಮೇಶ್ವರ ಮಹಾದೇವ ಮಂದಿರ ಅಂತಾರ. ನಮ್ಮ ಅಜ್ಜರ ಹೆಸರು ಗರ್ಧಮೇಶ್ವರ ಜಂಗಮ ಋಷಿಗಳಂತ. ಈ ನಮ್ಮ ಜಂಗಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಪರಂಪರೆ ಇದು ಬಿಜಾಪುರ ಜಿಲ್ಲಾದಲ್ಲಿ ಶಿಫ್ಟ್ ಆಗಿತ್ತು. ಇಲ್ಲ, ಬಿಜಾಪುರ ಜಿಲ್ಲಾದಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಆಗಿದೆ 15ನೇ ಶತಮಾನ. ತಮ್ಮ ಪರಿಚಯ ಸ್ವಾಮಿಗಳೇ, ನಿಮ್ಮ ಹೆಸರು? ನಮ್ಮ ಹೆಸರು ರಂಭಾಪುರಿ ಪೀಠದ ಜಗದ್ಗುರುಗಳು 1998ರಲ್ಲಿ ನಮಗೆ ಈ ಮಠಕ್ಕೆ ಪಟ್ಟಾಭಿಷೇಕ ಮಾಡಿ ಆಶೀರ್ವದಿಸಿ. ನನ್ನ ಹೆಸರು ಮೂಲತಃ ರುದ್ರಯ್ಯ ಅಂತ ಇತ್ತು, ತಿಪ್ಪೇರುದ್ರ ಸ್ವಾಮಿ ಅಂತ ಕರಿತಿದ್ರು. ಆದ್ರೆ ರಂಭಾಪುರಿ ಜಗದ್ಗುರುಗಳು ಈ ಮಠವನ್ನ ಬೆಳೆಸೋ ಸಲುವಾಗಿ, ಉದ್ಧಾರ ಮಾಡೋ ಸಲುವಾಗಿ ನೀವು ಕಂಕಣಬದ್ಧ ನಿಂತ್ಕೊಂಡು ನೀವು ದುಡಿಬೇಕಪ್ಪ, ನೀವೆಲ್ಲ ಚೆನ್ನಾಗಿ ಭಕ್ತರ ಸಂಪರ್ಕ ಮಾಡ್ಕೊಂಡು ಭಕ್ತರ ಕಲ್ಯಾಣಕ್ಕೋಸ್ಕರ ದುಡಿಬೇಕು. ಭಕ್ತರ ಉದ್ಧಾರ ಆದ್ರೆ ಜಗತ್ತು ಉದ್ಧಾರ ಆತಂದ್ರೆ, ಜನರು ಉದ್ಧಾರ ಆದ್ರಂದ್ರೆ ನಮ್ಗೆ ಯಾವಾಗಲೂ ನಮಗೇನು ಕೊರತೆ ಇರಲ್ಲ ಅಂಥೇಳಿ ಆಶೀರ್ವದಿಸಿ ಅವ್ರನ್ನ ಪಟ್ಟಾಭಿಷೇಕ ಮಾಡಿ ಅವ್ರ ಪಾದವಿಟ್ಟು ಅಭಿಷೇಕ ಮಾಡಿ ನನಗೆ ಈ ಮಠದಕ್ಕೆ ಪಟ್ಟಾಧಿಕಾರಿ ಅಂತ ಮಾಡಿ ನನ್ನ ಹೆಸರನ್ನ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅಂತ ನಾಮಕರಣ ಮಾಡಿದ್ದಾರೆ. ಹೀಗಾಗಿ ನಾವು 1998ರಿಂದ ಈ ಮಠದ ಅಭಿವೃದ್ಧಿಗಾಗಿ ನಾವು ಯಾರನ್ನ ಭಕ್ತರನ್ನ ಅದು ಕೊಡಿ ಇದು ಕೊಡಿ ಅಂತ ಕೇಳೋಂಗಿಲ್ಲ. ಅವರಾಗಿ ಅವ್ರ ಸಂಕಷ್ಟ ನಿವಾರಣೆ ಆಗ್ಬೇಕು. ಫಸ್ಟ್ ಅವ್ರು ಬಂದು ಇಲ್ಲಿ ಸ್ಫಟಿಕಲಿಂಗಗಳನ್ನ ನವರತ್ನ ಲಿಂಗಗಳನ್ನ ಪೂಜೆ ಮಾಡಿ ಅವ್ರ ಕಷ್ಟಗಳ ನಿವಾರಣೆ ಆಗಬೇಕು, ಅವ್ರ ಸಂಕಲ್ಪಗಳು ಈಡೇರಬೇಕು, ವಿದ್ಯಾ ಬುದ್ಧಿ ಬರಬೇಕು, ಸಮಾಜ ಉದ್ಧಾರ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು, ಮನುಷ್ಯರ ಕಲ್ಯಾಣ ಆಗಬೇಕು. ಮನುಷ್ಯರಿಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸತ್ಸಂತಾನ, ನೆಮ್ಮದಿ ಬಂದು ಅಂದ್ರ ನಮಗೇನು ಕೊರತೆ ಇರಲ್ಲ. ಯಾಕಂದ್ರೆ ನಮ್ಮ ಭಕ್ತರು ಚೆನ್ನಾಗಿದ್ರಂದ್ರೆ ನಮಗೆ ಕೊಟ್ಟೆ ಕೊಡ್ತಾರ ಅವರು. ಆ ಒಂದು ಆತ್ಮವಿಶ್ವಾಸದಿಂದ ನಾವು ಯಾರಿಗೇನು ಬೇಡೋಗಿಲ್ಲ. ಅವರಾಗಿ ಕೊಟ್ಟದ್ದು ಮಾತ್ರ ಅದನ್ನ ನಾವು ಉಪಯೋಗಿಸ್ತೇವೆ. ಬಂದ ಭಕ್ತಾದಿಗಳಿಗೆ ಪೂಜೆಗೆ ಅನುಕೂಲ ಮಾಡಿಸ್ಕೊಡ್ತೀವಿ. ಅವರ ಸ್ವತಃ ಪೂಜೆ ಮಾಡ್ಬೋದು. ಆಮೇಲೆ ಅವರೇ ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ, ಪ್ರಸಾದ ವ್ಯವಸ್ಥೆ ಇದೆ, ಉಳ್ಕೊಳಕ್ಕೆ ರೂಮಿನ ವ್ಯವಸ್ಥೆ ಇದೆ.
ಹೌದಾ? ರೂಮ್ಗಳಿದ್ದಾವೆ, ಉಳ್ಕೊಳಕ್ಕೆ ಬರ್ತಕ್ಕಂಥವ್ರು. ಆದರೆ ಈಗೆಲ್ಲ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲರ ಮನೆಗೂ ಕಾರು, ಎಲ್ಲರ ಮನೆಗೆ ಬೈಕ್ಗಳು ಇರೋದ್ರಿಂದ ಯಾವ ಭಕ್ತಾದಿಗಳು ಉಳ್ಕೊಳಕ್ ಬರೋದಿಲ್ಲ. ಹಿಂದಿನ ಕಾಲದೊಳಗೆಲ್ಲ ಉಳ್ಕೊಳಕ್ ಬರ್ತಿದ್ರು, ಈಗೆಲ್ಲ ವಾಹನಗಳ ಸೌಕರ್ಯ ಇರಲಿಲ್ಲ. ಈಗೆಲ್ಲ ಬಂದು ಹೋಗ್ತಿರ್ತಾರ. ಮಧ್ಯಾಹ್ನದ ಹೊತ್ತಿಗೆ ದಾಸೋಹ ಮಂದಿರ ಅಂತ ಐತಿ. ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ನಿತ್ಯಾನ್ನ ದಾಸೋಹ ಮಂದಿರ ಅಂತ ಐತಿ ಕೆಳಗಡೆ. ಆ ದಾಸೋಹ ಮಂದಿರದಲ್ಲಿ ಯಾವುದೇ ಭಕ್ತರು ಬಂದವರಿಗೆ ಪ್ರಸಾದವನ್ನು ಉಚಿತವಾಗಿ ಪ್ರಸಾದ ವಿತರಣೆ ಮಾಡ್ತಾರೆ. ಸ್ಫಟಿಕಲಿಂಗ ಇದು ಒಂದೇ ಅಲ್ಲ ಸಮಯ ಇರೋದು? ಪಚ್ಚರತ್ನ ಲಿಂಗ. ಪಚ್ಚರತ್ನ ಲಿಂಗ. ಸ್ವಲ್ಪ ಇಲ್ಲಿ ಮಟ್ಟ ಹೋಗಿ ತೋರಿಸ್ಬೋದ್ರಿ? ಇದನ್ನು ನರ್ಮದಾ ಬಾಣಲಿಂಗ. ಇದು ನದಿ ಒಳಗೆ ಬರ್ತಾರೆ ಈ ಲಿಂಗ. ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ದೂರ ಇದ್ರಿ, ಅಲ್ಲಿ ಹತ್ತಿರದಲ್ಲಿ ನದಿಗಳಲ್ಲಿ ಬರ್ತಾರೆ ಇವೆಲ್ಲ. ಇದು ಮಧ್ಯಪ್ರದೇಶದಿಂದ ಬಂದಿರೋದು? ಹೌದು. ಇದು ಎಲ್ಲ ಕೆತ್ತಿರೋದು, ಇದು ನಾವು ಮಾಡಿಸಿರೋದು. ಇವು ಎಲ್ಲ ಇಂಥ ಲಿಂಗ ಬರ್ತಾವಲ್ಲಿ ನದಿಯೊಳಗೆ ಬರ್ತಾರೆ. ಈಗಲೂ ಬರ್ತಾರೆ, ಲಕ್ಷಾಂತರ ಬರ್ತಾರೆ. ಅದು ಗೌರ್ಮೆಂಟ್ ಟೆಂಡರ್ ಕೊಟ್ಟಿರ್ತದ್ರಿ. ಅವ್ರ ಟೆಂಡರ್ ಯಾರು ತಗೊಂಡಿರ್ತಾರ ಅವ್ರನ್ನ ನೀರಾಗ ಮುಳುಗೋರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಮುಳುಗಿಸಿ ಕಲ್ಲು ಎತ್ತಿಸ್ತಾರೆ. ಅವ್ರು ಲಿಂಗಗಳನ್ನ ಎತ್ತಿಸಿ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ. ಕಾಶಿ, ಕೇದಾರ, ಶ್ರೀಶೈಲ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ. ಇವು ನರ್ಮದಾ ಮಹಾಲಿಂಗ ಅಂತಾನೆ ಕರೀತಾರೆ. ಈ ಲಿಂಗಗಳನ್ನ ಪೂಜೆ ಮಾಡೋದ್ರಿಂದ ಅಧಿಕಾರಗಳು ಪ್ರಾಪ್ತಿ ಆಗ್ತವೆ. ಸ್ಫಟಿಕ ಲಿಂಗ ಪೂಜೆ ಮಾಡೋದ್ರಿಂದ ಸರ್ವತ್ರ ಕಳತ್ರ ಶಕ್ತಿ ಬರ್ತಾವ್ರೆ. ಸ್ಫಟಿಕ ಲಿಂಗ ಪೂಜೆ ಮಾಡೋದ್ರಿಂದ ರೀ ಅದು ಪಾಸಿಟಿವ್ ಥಿಂಗ್ಸ್ ಜಾಸ್ತಿ ಹಾಕವ್ರಿ. ಅಂದ್ರ ನೆಗೆಟಿವ್ ಥಾಟ್ಸ್ ಅನ್ನ ಅವಾಯ್ಡ್ ಮಾಡ್ತಿದ್ರಿ. ಆಮೇಲೆ ಮುಟ್ಟಿದ್ರೆ ತಣ್ಣಗಿರ್ತದ್ರಿ. ನಮ್ಮ ದೇಹದೆಲ್ಲ ಉಷ್ಣತೆ ಹಿಡ್ಕೋತದೆ. ಪ್ಯೂರ್ ಸ್ಫಟಿಕ. ಹೌದು, ಶುದ್ಧ ಸ್ಫಟಿಕ ಅಂತ ಹೆಂಗ್ ಕಂಡು ಹಿಡಿಬೇಕಂದ್ರ ಒರಿಜಿನಲ್ ಸ್ಫಟಿಕಕ್ಕರೆ ಮತ್ತೊಂದು ಸ್ಫಟಿಕವನ್ನ ಈಗ ಹೊಡೆದ್ರಂದ್ರ ಸ್ಪಾರ್ಕ್ ಬರ್ಬೇಕಂತ. ಸ್ಪಾರ್ಕ್ ಬಂದ್ರೆ ಮಾತ್ರ ಒರಿಜಿನಲ್ ಸ್ಫಟಿಕ ಅಂತ. ಇಲ್ಲಾಂದ್ರೆ ಗ್ಲಾಸ್ಗೂ ಕೂಡ ಮಾಡ್ತಾರೆ. ಆಮೇಲೆ ಈಗ ಇದು ಪ್ಲಾಸ್ಟಿಕ್ ಡಿಸೈನ್ ಮಾಡಿಸಿ ಸ್ಫಟಿಕ ಮಾಡಿದ್ದಾರೆ. ಹೌದ್ರಿ. ಇದು ಎಷ್ಟು ಇದಾವ ಅಂತ ಹೇಳಿದ್ರಿ? ಇವು 18 ಅದಾವೆ ಶಕ್ತಿ ದೇವತೆಗಳು. 18 ಕಂಬದಾಗ ಒಂದೊಂದು ಅದಾವೆ. ಒಂದೊಂದು ಶಕ್ತಿ ಪೀಠ ದೇವತೆ, ಅಷ್ಟಾದಶ ಶಕ್ತಿ ದೇವತೆ ಅಂತ ಎಲ್ಲ ಕಂಬದ ಬೇರೆ ಬೇರೆ ದೇವತೆ. ನಿಮಗೆ ನವಗ್ರಹ ದೃಷ್ಟಿ ಇತ್ತಂದ್ರ ಈಗ ಮನುಷ್ಯರಿಗೆ ಎಲ್ಲ ಜ್ಯೋತಿಷಿ ಶಾಸ್ತ್ರ ಪ್ರಕಾರ ಸರಿ ಹೇಳ್ತಾರೆ. ಸರ್ ಇಲ್ಲಿ ನಿಮಗೆಲ್ಲ ನೀವು ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷ್ಯ ಕರೆಕ್ಟ್. ಹೇಳೋರು ವ್ಯತ್ಯಾಸ ಮಾಡ್ಕೊಂಡ್ರೆ ಏನು ಮಾಡಕ್ ಬರಲ್ಲ. ಜ್ಯೋತಿಷ್ಯ ಅವ್ರು ತಿಳಿಸ್ತಕ್ಕಂಥವ್ರು ವ್ಯತ್ಯಾಸ ಮಾಡ್ಕೊಂಡ್ರೆ ಏನು ಮಾಡಕ್ ಬರಲ್ಲ. ಜ್ಯೋತಿಷ್ಯ 100% ಕರೆಕ್ಟ್. ಖಗೋಳ ಶಾಸ್ತ್ರ ಅಂತ ಕರಿತೇವೆ. ಖಗೋಳ ಶಾಸ್ತ್ರ ನಮ್ಮ ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಇದು ಒಂದು ಸೌರಮಂಡಲ ಅಂತಕ್ಕಂಥ ಬೇರೆ ಬೇರೆ. ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳಿದಾವೆ. 14 ಲೋಕಗಳಲ್ಲಿ ಸೂರ್ಯಲೋಕ, ಚಂದ್ರಲೋಕ, ಮಂಗಳಲೋಕ ಇವೆಲ್ಲ ಏನು ನವಗ್ರಹಗಳಂತ ನಾವು ಕರಿತೇವೆ. ಒಂದು ಸೌರಮಂಡಲ, ಒಂದು ಗ್ಯಾಲಕ್ಸಿ ಒಳಗಿರ್ತಕ್ಕಂಥ ಏನು ಮಂಡಲ ಅಂದ್ರೆ ಅದು ಒಂದು ಸೌರಮಂಡಲ ಅಂತ. ಈ ಸೌರಮಂಡಲದ ಮಧ್ಯಕ್ಕಿರ್ತಕ್ಕಂಥದ್ದು ಸೌರಮಂಡಲದ ಅಧಿಪತಿ ಸೂರ್ಯ ಅಂತಕ್ಕಂಥದ್ದು ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಈ ಆಕಾಶದಲ್ಲಿ ಕೂಡ ಸೌರಮಂಡಲ ಸುತ್ತ ಎಲ್ಲ ಗ್ರಹಗಳು ಸುತ್ತಿರ್ತಾ ಇರ್ತಾವೆ. ಭೂಮಿಗೆ ಅವು ಗ್ಯಾಲಕ್ಸಿಗಳು ಸುತ್ತರಿತಿರ್ತಾವೆ. ಅದೇ ರೀತಿ ಇದು ದಿಕ್ಕದವಲ್ಲ, ಇದು ಸೂರ್ಯನ ಪ್ರತೀಕ. ಇದು ಮಾಣಿಕ್ಯದ ಲಿಂಗ ಅಂತ ಕರೀತಾರೆ. ಇದಕ್ಕೆ ಮಾಣಿಕ್ಯದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಸೂರ್ಯನ ನಿಮಗೆ ನಿಮ್ಮ ಗ್ರಹಗತಿಗಳಲ್ಲಿ ಖಗೋಳಶಾಸ್ತ್ರ ಪ್ರಕಾರ ಸೂರ್ಯನ ಒಟ್ಟು ದೃಷ್ಟಿ ಇತ್ತಂದ್ರ ಈ ಸೂರ್ಯ ಗ್ರಹದ ಲಿಂಗವನ್ನ ಪೂಜೆ ಮಾಡಿದ್ರೆ ಸೂರ್ಯನ ಒಟ್ಟು ದೃಷ್ಟಿ ನಿವಾರಣೆ. ಇದು ಚಂದ್ರಗ್ರಹ, ಇದು ಚಂದ್ರಗ್ರಹದ ಪ್ರತೀಕ.
ಇದು ಚಂದ್ರಗ್ರಹದ ಪ್ರತೀಕ. ಈ ಥರ ಚಂದ್ರನ ವಕ್ರದೃಷ್ಟಿ ಬಿತ್ತಂದ್ರೆ ಅವನು ಯಾವಾಗ ವಕ್ರದೃಷ್ಟಿ ಬೀಳ್ತಾನಂದ್ರೆ ಮಹಾತ್ಮರಿಗೆ, ತಪಸ್ವಿಗಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ ಯಾರು ನೋವು ಮಾಡ್ತಾರೆ ಅವ್ರಿಗೆ ಕಾಡ್ತಾನೆ ಚಂದ್ರ. ಅವ್ನು ಕಾಡೋದು ಹೆಂಗೆ ಕಾಡ್ತಾನಂದ್ರೆ ಅವ್ನು ಕಾಡೋದ್ರಿಂದ ಏನು ಪ್ರಾಪ್ತಿ ಆಗತ್ತೆ ಅಂದ್ರೆ ಅವ್ನು ತಂಪು ಕೊಟ್ಬಿಡ್ತಾನ. ಕಫರೋಗ, ಶೀತರೋಗ, ಶೀತ ಬಾಧೆ ಇಂಥವೆಲ್ಲ ಕೊಡ್ತಾನೆ. ಅವಾಗ ಕಂಡು ಹಿಡಿದು ಎಲ್ಲಿ ತೋರಿಸಿದ್ರೆ ಆರಾಮಾಗಿಲ್ಲ, ಡಾಕ್ಟರ್ ತೋರಿಸಿದ್ರೆ ಆರಾಮಾಗಿಲ್ಲ ಅಂದ್ರೆ ನಾವು ಯಾರಿಗೆ ನೋವು ಮಾಡ್ತಾ ಇದ್ದೇವೆ, ತಂದೆ ತಾಯಿಗೋ ಅಥವಾ ಮಹಾತ್ಮರಿಗೋ, ಗುರುಗಳಿಗೋ, ಹಿರಿಯರಿಗೋ, ತನ್ನ ಅಜ್ಜ ಅಜ್ಜಿಗೋ ಏನೋ ತೊಂದರೆ ಮಾಡ್ತಿದ್ದ ಅವ್ರಿಗೆ ಶರಣಾಗತ ಆಗ್ಬೇಕ್ರಿ. ಅವ್ರು ಬೇಡಿಕೊಂಡು ನಾವು ಮಾಡಿ ತಪ್ಪಾಯಿತು, ನಾವು ನಿಮ್ಮ ತಪ್ಪು ತೆಗೊಂಡಿದ್ವಿ, ನೀವು ನಮಗೆ ಆಶೀರ್ವಾದ ಮಾಡಿದ್ರೆ ಬೇಡಿಕೊಂಡು ಈ ಲಿಂಗವನ್ನು ಪೂಜೆ ಮಾಡಿಸಿದ್ರಲ್ಲಿ ಚಂದ್ರಗ್ರಹಣ ವಕ್ರದೃಷ್ಟಿ ಕಡಿಮೆ ಆಗುತ್ತೆ. ಇದು ಮಂಗಳ ಗ್ರಹ ಅಂತಾರೆ. ಇದು ಮಂಗಳದ ಗ್ರಹ, ಹವಳದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ರಿ ಇದು. ಈ ಹವಳ ಲಿಂಗಗಳಿಗೆ ಏನು ಶಕ್ತಿ ಅಂದ್ರೆ ಮಂಗಳನ ವಕ್ರದೃಷ್ಟಿ ಅಂದ್ರೆ ಮಂಗಳಕರ ಮಂಗಳ ಕಾರ್ಯಗಳಿಗೆ ಎಲ್ಲರಿಗೂ ಅಧಿಪತಿ ಯಾರ ಮಂಗಳ. ಎಲ್ಲ ಮನೆಯೊಳಗಿನ ಒಳ್ಳೆ ಹುಟ್ಟು ಹಬ್ಬ ಇತ್ತು ಅಥವಾ ಶೋಭನ ಕಾರ್ಯ ಇತ್ತು, ಮದುವೆ ಕಾರ್ಯಕ್ರಮ ಇತ್ತು, ಇದ್ದು ಒಳ್ಳೆ ಕಾರ್ಯಕ್ರಮಗಳು ಇರ್ತಾವಲ್ರಿ. ಅಭಿಷೇಕದ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು, ಮನೆಯೊಳಗೆ ಶಾಂತಿ, ನೆಮ್ಮದಿ, ಸುಖ ಸಂತೋಷ ತಂದುಕೊಡುತ್ತವು, ಅವೆಲ್ಲ ನಡೆಯೋದೇ ಅಂತ ಮಂಗಳದಿದ್ದಾರೆ. ಮಂಗಳನ ವಕ್ರದೃಷ್ಟಿ ಇದ್ದರೆ ಮದುವೆ ಆಗಿಲ್ಲ ರೀ, ಕುಜದೋಷ ಅಂತ ಕರೀತಾರೆ ಅದಕ್ಕೆ. ಈ ಥರ ಈ ಲಿಂಗವನ್ನು ಪೂಜೆ ಮಾಡಿದಾಗ ಅವರ ಕುಜದೋಷ ನಿವಾರಣೆಯಾಗಿ ಅವ್ರಿಗೆ ವಿವಾಹ ಭಾಗ್ಯಗಳು ಕೂಡಿ ಬರ್ತವೆ. ಇದಾದ್ಮೇಲೆ ಬುಧಂ ಬುದ್ಧಿದಾಯಕನು, ಅದನ್ನ ಪಚ್ಚಲಿಂಗ ಅಂತ ಕರೀತಾರ, ವಿಷ್ಣು ಸ್ವರೂಪ ಅಂತ ಕರೀತಾರ. ಇದು ಬುಧಲಿಂಗ ಅಂತ. ಆ ಬುಧಲಿಂಗ ಬುಧರತ್ನ ಘಟಿತ ಶಿವಲಿಂಗ. ಅದನ್ನ ಪೂಜೆ ಮಾಡಿದ್ರೆ ವಿದ್ಯಾ, ಬುದ್ಧಿ, ಜ್ಞಾನ ಇಂಥವೆಲ್ಲ ಸಂಪತ್ತು ಪ್ರಾಪ್ತಿ ಆಗ್ತಾರೆ. ಆಮೇಲೆ ಮಹಾಬಲ ಪ್ರಾಪ್ತಿ ಆಗ್ತಾರೆ, ಅಂಥವೆಲ್ಲ ಇದು ಪ್ರಾಪ್ತಿ ಆಗ್ತಾರೆ. ಇನ್ನು ಆ ಕಡೆ ಇರೋದು ಬೃಹಸ್ಪತಿ ಅಂತ, ಅದಕ್ಕೆ ಪುಷ್ಯರಾಗ ಅಂತಾರೆ. ಅದಕ್ಕೆ ಪುಷ್ಯರಾಗ ಲಿಂಗ ಅಂತಾರೆ. ಇದು ಪುಷ್ಯರಾಗರೆ, ಇದು ಮಾಣಿಕ್ಯರೆ. ಇದು ಪುಷ್ಯರಾಗ ಲಿಂಗ ಪೂಜೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಈಗ ಮಕ್ಕಳಿಗೆ ವಿದ್ಯಾ ಬುದ್ಧಿ ಬರ್ತಿರ್ಲಿಲ್ಲ ಅಥವಾ ಏನ್ ಕಲ್ತರು ಜಾಂಡ್ ಆಗ್ತಿರ್ಲಿಲ್ಲ, ಅವಾಗ ಗುರುವಿನ ಅನುಗ್ರಹ, ಗುರುಗಳಿಗೆ ಹೋಗಿ ವಿನಮ್ರರಾಗಿ ವಿಧೇಯತೆಯಿಂದ ಗುರುವಿಗೆ ನಮಸ್ಕಾರ ಮಾಡಿ ಈ ತರದ ಲಿಂಗವನ್ನು ಪೂಜೆ ಮಾಡಿಸಿ ಅವರಿಗೆ ವಿದ್ಯಾ ಬುದ್ಧಿ ಪ್ರಾಪ್ತಿ ಮಾಡ್ಕೋಬಹುದು. ಆಮೇಲೆ ಆ ಕಡೆ ಇರೋದು ಅಂದ್ರೆ ಇದು ಶುಕ್ರ ಗ್ರಹ, ಸಂಪತ್ತಿಗೆ ಅಧಿಪತಿ ಇವನು. ನಿಮಗೆ ಸಂಪತ್ತು ಏನಾದ್ರೂ ಬೇಕಾದ್ರೆ ಶುಕ್ರ ಪೂಜೆ ಮಾಡಬೇಕು. ಈಗ ಗುರುವಿನ ಬಲ ಇದ್ದು ಶುಕ್ರದ ಬಲ ಇತ್ತಂದ್ರ, ಗುರುವಿನ ಬಲ ಶುಕ್ರನ ದಶೆ ಇತ್ತಂದ್ರ ಅದಕ್ಕೇಂತರ ಶುಕ್ರದ ಚಿತ್ರಿಗೆ ನೋಡಿರ್ತಾನ. ಶುಕ್ರದ ಚಿತ್ರಿಗೆ ತಮ್ಗ ಪುಣ್ಯಾತ್ಮ, ಇವನು ದೊಡ್ಡ ಶ್ರೀಮಂತ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಅಂತ. ಹಂಗಾಗಿ ಗುರು ಮತ್ತು ಶುಕ್ರನ ಪೂಜೆ ಮಾಡಿದ್ರೆ ಇವನು ಗುರುನರೇ, ಇವನು ದೈತ್ಯ ಗುರುದೇ, ಅವ ಬೃಹಸ್ಪತಿ ಮಾನವರಿಗೂ ಮತ್ತು ದೇವತೆಗಳಿಗೂ. ಹಿಂಗಾಗಿ ಈ ಲಿಂಗವನ್ನು ಪೂಜೆ ಮಾಡಿದ್ರೆ ಸಂಪತ್ತು ಪ್ರಾಪ್ತಿ ಆಯ್ತದೆ. ಯಾಕಂದ್ರೆ ಪರಮೇಶ್ವರ ಮಾತನಾಡಿದ, ನೀ ಗುರು ಆಕಾರ ನೀನು ಯಾರಿಗೆ ಹಿಂಸೆ ಕೊಡಬಾರ್ದು, ಯಾರಿಗೆ ತೊಂದರೆ ಕೊಡಬಾರ್ದು, ನಿನ್ನನ್ನು ಯಾರು ಭಜಿಸ್ತಾರೋ ಅವ್ರಿಗೆ ಸಕಲ ಐಶ್ವರ್ಯಗಳನ್ನು ಕೊಡ್ಬೇಕು ಅಂತ ಅವನಿಂದ ಮಾತಾಡ್ತಾರೆ. ಹಾಗಾಗಿ ಅವನು ಶುಕ್ರನನ್ನು ಪೂಜೆ ಮಾಡಿದ್ರೆ. ಆಮೇಲೆ ಆ ಕಡೆ ಶನೈಶ್ಚರ ಅಂತಾರೆ. ಶನೈಶ್ಚರ ಅಂದ್ರೆ ನ್ಯಾಯ ದೇವತೆ. ಶನೈಶ್ಚರ ನೀಲಂ ಅಂತಾರೆ ಅದಕ್ಕೆ. ಶನೈಶ್ಚರ, ಆ ಶನೈಶ್ಚರನ ಕೃಪಾ ದೃಷ್ಟಿ ಇಲ್ಲದಿದ್ರೆ ಏನು ಮಾಡೋಕ್ಕಾಗಲ್ಲ, ಯಾವ ಕರ್ಮವನ್ನು ಆಚರಣೆ ಮಾಡೋಕ್ಕಾಗಲ್ಲ. ನಮಗೆ ಸತ್ಕರ್ಮಗಳು ಬರ್ಬೇಕಂತಂದ್ರೆ ಶನೈಶ್ಚರನ ಆಶೀರ್ವಾದ ಬೇಕು, ಶನೈಶ್ವರ ಕೃಪಾ ಬೇಕು. ಹಂಗಾರೆ ನಮ್ಮ ಸತ್ಕರ್ಮಗಳು ಪ್ರಾಪ್ತಿ ಆಗ್ತವೆ. ಆಮೇಲೆ ಇವರು ರಾಹುವಿನ ಲಿಂಗ, ಅದು ಕೇತು ಲಿಂಗ. ಇದು ನವರತ್ನ ಚಿತ್ರವರ್ಣ ಐತೆ ನೋಡಿ, ಚಿತ್ರವರ್ಣ, ಅದು ಚಿತ್ರವರ್ಣದ ಲಿಂಗ. ಇದು ಇಂದ್ರಲಿಂಗ ಅಂತಾರೆ. ಇದು ಯಮಲಿಂಗ ಅಂತಾರೆ. ಯಾರಿಗೆ ಅಪಮೃತ್ಯು ಇರ್ತಾವ ನೋಡ್ರಿ, ಅಪಮೃತ್ಯು, ಅಪಮಾನ, ಅಪಜಯ ಇರ್ತಾವ್ರಿ, ಯಮಲಿಂಗವನ್ನು ಪೂಜೆ ಮಾಡಿದ್ರಿ ಅಪಕೃತ್ಯ, ಅಪಮಾನ, ಅಪಮೃತ್ಯು ನಿವಾರಣೆ ಆಗ್ತವೆ. ಆ ಕಡೆ ವರುಣ ಅಂತಾರೆ, ವರ್ಣಲಿಂಗ ಅಂತಾರೆ. ಈ ಕಡೆ ಮೃತ್ಯುಂಜಯ ಲಿಂಗ ಅಂತಾರೆ. ಇವೆಲ್ಲ ರತ್ನ ಖಚಿತವಾದ ಲಿಂಗಗಳಿವೆ. ಈಗ ಇವುಗೆಲ್ಲ ಈ ರತ್ನಗಳಿಗೂ ಮತ್ತು ಆಕಾಶದಲ್ಲಿರ್ತಕ್ಕಂಥ ಸೌರಮಂಡಲದ ಏನು ಇರ್ತಕ್ಕಂಥ ದೇವತೆಗಳಿಗೂ ಸಂಪರ್ಕ ಇರ್ತದೆ. ಅದಕ್ಕಾಗಿನ ಜ್ಯೋತಿಷ್ಯಗಾರ ಇರ್ತಾರೆ, ಉಂಗುರದಲ್ಲಿ ಹಳ್ಳ ಹಾಕಿರ್ತಾರೆ ಅವರು. ಇದು ಈ ಥರದ ಹರಳುಗಳನ್ನು ಧರಿಸಿರ್ತಾರೆ. ನಾವು ಇವನ್ನೆಲ್ಲ ನಾವು ನಮ್ಮ ಭಕ್ತರ ಸಂಕಷ್ಟ ನಿವಾರಣೆ ಆಗಬೇಕು, ನಮ್ಮ ಲೋಕ ಜನರಿಗೆಲ್ಲ ಒಳ್ಳೇದಾಗಬೇಕು, ಜಗತ್ ಕಲ್ಯಾಣ ಆಗಬೇಕು. ಅದು ಭಕ್ತರು ಏನೇ ಇದ್ರೂ ಅವ್ರ ಕಷ್ಟಗಳ ನಷ್ಟಗಳನ್ನ ಇಲ್ಲಿ ಸಂಕಲ್ಪ ಮಾಡಿ ಅವರೇ ಪೂಜೆ ಮಾಡ್ಬೋದು. ಅವರೇ ಸ್ವತಃ ಮುಟ್ಟಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅವ್ರ ಕಡೆಯಿಂದ ಅವರು ಇದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಆ ದೃಷ್ಟಿಯಿಂದ ಇದನ್ನ ಇವೆಲ್ಲ ಸ್ಥಾಪನೆ ಆಗಿದೆ. ಭಕ್ತರಿಗೆ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗೋಕ್ಕೋಸ್ಕರವಾಗಿ ನವಗ್ರಹಗಳ ಆಶೀರ್ವಾದ ಬೇಕು.
ಈಗ ಯಾವುದೋ ಒಂದು ಇದು ಚೆನ್ನಾಗಿ ನಡೀಬೇಕಾದ್ರೆ ಅದಕ್ಕೆಲ್ಲ ನಾವು ಬೇಡ ಆಶೀರ್ವಾದ ಬೇಕು. ತುಂಬ ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ರಿ ಸ್ವಾಮಿಯರ. ನಮಗೆ ಲಿಂಗಗಳ ಬಗ್ಗೆ ಇವತ್ತೇ ಫುಲ್ ವಿಸ್ತೃತವಾಗಿ ಗೊತ್ತಾಗಿರೋದು. ತುಂಬ ಧನ್ಯವಾದಗಳು ಸ್ವಾಮಿ. ತುಂಬ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸ್ವಾಮಿ. ಮತ್ತು ನಿಮ್ಮ ಎಲ್ಲ ಯೂಟ್ಯೂಬ್ ಇದಕ್ಕೆ ನಾವು ಧನ್ಯವಾದಗಳು ನಿಮ್ಮೆಲ್ಲರಿಗೆ. ಥ್ಯಾಂಕ್ ಯು ಸ್ವಾಮಿಯರ. ಒಳ್ಳೆಯದಾಗಲಿ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಂ ಅಹಂಕಾರಂ ಓಂಕಾರಮಮಲೇಶ್ವರಂ ಪರಳ್ಯಾಂ ವೈದ್ಯನಾಥಂಚ ಡಾಕಿಣ್ಯಾಂ ಭೀಮಾಶಂಕರಂ ಸೇತುಬಂದೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಶ್ಯಂತು ವಿಶ್ವೇಶಂ ತ್ರಂಬಕಂ ಗೌತಮೀ ತಟೆ ಹಿಮಾಲಯೇತು ಕೇದಾರಂ ಗಸೃಣೇಶಂ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತ ಪಟೆನ್ನರ ಸಪ್ತಜನ್ಮ ಕೃತ ಪಾಪಂ ಸ್ಮರಣೇನ ವಿನಶ್ಯತಿ. ಹಂಗಂದ್ರೆ ಏನಪ್ಪ ಅಂದ್ರೆ 12 ಜ್ಯೋತಿರ್ಲಿಂಗಗಳಿಗಿರ್ತಾವ್ರಿ. 12 ಜ್ಯೋತಿರ್ಲಿಂಗಗಳ ಸ್ಮರಣೆಯನ್ನು ಬೆಳಿಗ್ಗೆ ಒಮ್ಮೆ ಸಾಯಂಕಾಲೊಮ್ಮೆ ಯಾರು ಮಾಡ್ತಾರೋ ಅವರ 7 ಜನ್ಮದ ಪಾಪ ಸ್ಮರಣೇನ ವಿನಶ್ಯತಿ, ನಾಶವಾಗ್ತದೆ ಪಾಪ ವಿನಾಶ. ಅಷ್ಟು ಪವಿತ್ರ ಕ್ಷೇತ್ರಗಳು ಜ್ಯೋತಿರ್ಲಿಂಗಗಳು, ಸ್ವಯಂ ಪರಮೇಶ್ವರನ ಅವತಾರ ಸ್ಥಳಗಳು. ಇವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ರಾಶಿಗಳಂತದ. ಅಂದ್ರೆ ಸೌರಮಂಡಲದಲ್ಲಿ 27 ನಕ್ಷತ್ರಗಳದವ್ರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳು, 12 ರಾಶಿಗಳು. ಅಂದ್ರೆ 27 ನಕ್ಷತ್ರಗಳನ್ನು ಅವನ್ನ ಡಿವೈಡ್ ಮಾಡ್ಯಾರ. 27 12 ಮಾಡಿದಾರೆ. ಅಂದ್ರೆ ಒಂದು ಗ್ರೂಪಿನ ಹೆಸರಿನವರು ಒಂದು ರಾಶಿಗೆ ಸಂಬಂಧಪಟ್ಟವರು ಅಂತ. ಇನ್ನು ಇದು ಚೂಚೆ ಚೋಲ ಲೀಲು ಲೇಲೋ ಚುಚೆ ಚೋಲ ಅಶ್ವಿನಿ ಅಂತ, ಲೀಲು ಲೇಲೋ ಭರಣಿ ಅಂತ, ಆಯುವಿಯೇ ಕೃತಿಕಾ ಅಂತ, ವೇವೋ ಕಾಕಿ ಮೃಗಶಿರ ಅಂತ. ಈ ಥರ ಹೆಸರುಗಳ ಮೂಲಾಕ್ಷರದ ಮೊದಲನೇ ಅಕ್ಷರ ಇರ್ತದೆ. ಆ ಹೆಸರಲ್ಲಿ ಚುಚೆ ಚೋಲ ಅಶ್ವಿನಿ ಲೀಲು ಲೇಲೋ ಭರಣಿ ಆಯುವಿಯೇ ಕೃತಿಕಾ. ಇದಾಗ ಅಶ್ವಿನಿ ಭರಣಿ ಕೃತಿಕಾರ್ಧ ಅದು ಮೇಷ ಆಗ್ತದೆ, ಒಂದು ರಾಶಿ ಆಗ್ತದೆ. ಹಂಗೆ ಅದೇ ರೀತಿ ಕೃತಿಕಾ ಮತ್ತು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಅವು ಸೇರಿ ವೃಷಭ ರಾಶಿ ಆಗಿದೆ. ಹಿಂಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಸರನ್ನ ನಾಮಾಕ್ಷರಗಳನ್ನು ಡಿವೈಡ್ ಮಾಡಿ, ನಕ್ಷತ್ರಗಳನ್ನು ಡಿವೈಡ್ ಮಾಡಿ 27 ನಕ್ಷತ್ರಗಳನ್ನು 12 ರಾಶಿಗಳನ್ನಾಗಿ ಮಾಡಿದ್ದಾರೆ. ಆ 12 ರಾಶಿ ಒಳಗೆ ಪಟ್ಟಿರ್ತಕ್ಕಂಥ ಏನು ಜನ್ಮ ದಿನಾಂಕಗಳಿರ್ತಕ್ಕಂಥ ನಕ್ಷತ್ರಗಳು ಇರ್ತಾರಲ್ರಿ, ಆ ನಕ್ಷತ್ರದಲ್ಲಿ ಹುಟ್ಟಿ ಬಂದಿರತಕ್ಕಂಥವ್ರಿಗೆ ಒಂದೊಂದು ರಾಶಿ ಅಂತ ಇರ್ತಾವಲ್ರಿ. ಅಷ್ಟಕ್ಷರದೊಳಗೆ ಇರ್ತಕ್ಕಂಥವ್ರೆಲ್ಲರೂ ಒಂದು ರಾಶಿ ಬರ್ತಾರೆ. ಆ 12 ರಾಶಿಗೆ 12 ಗ್ರೂಪ್ ಇರ್ತದ್ರೆ ಆ ಗ್ರೂಪ್ನವರಿಗೆ ಒಂದೊಂದು ಜ್ಯೋತಿರ್ಲಿಂಗ ಅಂತದ. ಈಗ ಮೇಷ ಸೌರಾಷ್ಟ್ರ ಸೋಮನಾಥನಿಗೆ ನಡ್ಕೊಂಡ್ರೆ ಅದು ದಿಕ್ಕೈತಿ. ಮೇಷರಾಶಿ ಯಾವ ದಿಕ್ಕಲ್ಲಿರಬೇಕು? ಪೂರ್ವದಲ್ಲಿ ಇರಬೇಕಂತ. ಪೂರ್ವದಲ್ಲಿರ್ತಕ್ಕಂಥದ್ದಾಗ ಸೋಮೇಶ್ವರನ ಸೌರಾಷ್ಟ್ರ ಸೋಮನಾಥನ ಬೇಡಿಕೊಂಡ್ರ ಆದ್ರೆ ಸೇವೆ ಸಲ್ಲಿಸಿದ ಆ ಎಲ್ಲ ದೋಷಗಳನ್ನು ಮಾಡಿ. ಅದೇ ರೀತಿ ಎಲ್ಲ ಗ್ರಹಗಳಿಗೆ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಅಂತ ಈ ರಾಶಿಗಳ ಎಷ್ಟು ರಾಶಿಗಳಿಗೆ ಎಲ್ಲ ಹೆಸರಿರ್ತಾರೆ. ಅವರು ಗ್ರಹಗಳ ಆಯಾ ಪೂಜೆ ಸಲ್ಲಿಸೋದು, ಅವರ ಹೆಸರು ಯಾವ ಜೊತೆಗೆ ಆ ಜೊತೆಗೆ ಪೂಜೆ ಸಲ್ಲಿಸಿದ್ರೆ ಅವು ಸ್ವಯಂ ಭೂಲಿಗಳು ಉದ್ಭವ ಆಗಿರ್ತಕ್ಕಂಥವಲ್ಲ. ಸ್ವಯಂ ಭೂಲಿಂಗ ಅವೆಲ್ಲ ಮುಖ್ಯವನ್ನು ದಾಟಿಸ್ತಕ್ಕಂಥವು. ಈಗ ಉಜ್ಜಯಿನಿ ಉದಾಹರಣೆಗೆ ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಅಂತ. ಈಗ ನಾವು ಈಶ್ವರನ ಯಾಕೆ ಮಹಾಕಾಲೇಶ್ವರ ಪೂಜೆ ಮಾಡಿದ ನಾವು ಪ್ರತಿಯೊಬ್ಬ ಹಿರಿಯಾಗಿ 84 ಲಕ್ಷ ಜೀವರಾಶಿಗಳಿದ್ದಾರೆ. ಅಂದ್ರೆ ಪ್ರಾಣಿಗಳಿರಲಿ, ಪಕ್ಷಿಗಳಿರಲಿ, ಮನುಷ್ಯರಿರಲಿ, ಇತರ ಯಾವುದೇ ಇರಲಿ, ನಾವೆಲ್ಲ 84 ಲಕ್ಷ ಜೀವರಾಶಿ ಒಳಗೆ ಬಂದೇವಿ. ನಾವೆಲ್ಲರೂ ಕಾಲನಿಗೆ ಒಳಪಟ್ಟೇವೆ. ಕಾಲ ಅಂದ್ರೆ ಸಮಯ. ಈ ಸಮಯ ಒಳಪಟ್ಟವೆ ಅಂದ್ರೆ ಒಬ್ಬೊಬ್ಬನಿಗೆ ಹುಟ್ಟಿದ ಸಮಯದಿಂದ ಇಷ್ಟು ವರ್ಷ ಆಯುಷ್ಯ, ಇಷ್ಟು ವರ್ಷ ಅವನು ಋಣ ಇರ್ತದೆ, ಇಷ್ಟು ವರ್ಷ ಇಷ್ಟು ಅನ್ನ ಊಟ ಮಾಡಬೇಕು, ಇಷ್ಟು ಸಾರಿ ಉಸಿರಾಟ ಮಾಡ್ಬೇಕು ಅಂತ ಮುಂಚಿತವಾಗಿ ನಿರ್ಮಾಣ ಆಗ್ತಿರ್ತದೆ. ಹಂಗೆ ಅಂದ್ರೆ ಒಂದೊಂದಷ್ಟು ದಿವಸ ಇದ್ದು ಪ್ರತಿಯೊಬ್ಬ ನಾವೆಲ್ಲ ಮನುಷ್ಯರು ಒಂದಿಲ್ಲ ಒಂದು ದಿವಸ ನಾವು ಬಂದ ದೇಹವನ್ನ ಬಿಟ್ಟು ಹೋಗ್ತಿರ್ತದೆ. ಆತ್ಮ ಚಿರಂತರ, ಅದನ್ನು ಚಿರಾಗಿರ್ತಕ್ಕಂಥದ್ದು. ಅದು ಯಾವತ್ತೂ ಆತ್ಮ ಶಾಶ್ವತವಾಗಿರ್ತಕ್ಕಂಥದ್ದು. ದೇಹದಿಂದ ಹೊರಗೋಗ್ತಾವಾಗ ಅದು ಮತ್ತೆ ಪುನಃ ದೇಹದ ತರಿಸ್ತದೆ ಅದು. ಆ ಥರ ಈ ದೇಹದಲ್ಲಿ ಬಂದವರಿಗೆಲ್ಲ ನಾವೆಲ್ಲ ಕಾಲ ಕೊಟ್ಟವೆ. ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಇರುವೆಯಾಗಲಿ,
ಎಲ್ಲವೂ ಒಂದೊಂದು ಕಾಲಗಳು ಹೋಗ್ತವೆ. ಯಾರನ್ನ ಪರಮೇಶ್ವರನ ಒಬ್ಬ ಬಿಟ್ಟು ಮೃತ್ಯುಂಜಯ ಮಹಾದೇವನನ್ನು ಬಿಟ್ಟು ಇನ್ನು ಎಲ್ಲರೂ ಎಲ್ಲ ಮಾನವರು, ದಾನವರು, ದೇವತೆಗಳು, ಪ್ರಾಣಿಗಳು, ಪಕ್ಷಿಗಳು, ಗಿಡಮರಗಳು ಪ್ರತಿಯೊಂದು ಕೂಡ ಕಾರಣಗಳು ಪಟ್ಟವೆ. ಅಂದ್ರೆ ಸಮಯಕ್ಕೆ ಇಷ್ಟು ದಿವಸ ಇರಬೇಕು, ಇಷ್ಟು ದಿವಸ ಇರಬೇಕು, ಇಷ್ಟು ದಿವಸ ಬೆಳಿಬೇಕು, ಇಷ್ಟು ದಿವಸ ಅಂತ್ಯ ಹೊಂದ್ಬೇಕಂತ. ಆದ್ರೆ ಪರಮೇಶ್ವರ ಮಹಾಕಾಲೇಶ್ವರನಲ್ಲಿ ಅವನು ಕಾಲನಿಗೆ ಕಾಲ, ಅದಕ್ಕೆ ಅವನಿಗೆ ಮಹಾಕಾಲ ಅಂತಾರೆ. ಕಾಲನಿಗೆ ಕಾಲವನು ಅಂದ್ರೆ ಸಮಯ ಅವನಿಗಿಲ್ಲ, ನಿಗದಿಲ್ಲ. ಅವನು ಸಮಯವನ್ನು ನಿರ್ಮಾಣ ಮಾಡೋಣ. ಹಂಗಾಗಿ ಅವನಿಗೆ ಮಹಾಕಾಲ ಮೃತ್ಯುಂಜಯ ಅಂದ್ರೆ ಮೃತ್ಯುವನ್ನು ಜಯಿಸಿರ್ತಕ್ಕಂಥವನು. ನಿರಾಕಾರ, ನಿರಹಂಕಾರ, ನಿರ್ವಿಕಾರ, ನಿತ್ಯಕೃತ, ನಿರಂಜನ, ಸಚ್ಚಿದಾನಂದ ಸ್ವರೂಪ, ಸರ್ವಜ್ಞ, ಸರ್ವಕಾರಣಕರ್ತ, ಭಕ್ತವತ್ಸಲ. ಅವನು ಎಲ್ಲರ ಕಲ್ಯಾಣಕ್ಕೋಸ್ಕರವಾಗಿ ಆಶೀರ್ವಾದ ಮಾಡ್ತಾನೆ ಅವೆಲ್ಲ. ಹಂಗಾಗಿ ಈ ಮಠ ಅಲ್ಲಿದ್ರದ ಗಣಪತಿ ಕ್ಷೇತ್ರ ಇಲ್ಲ, ಅದನ್ನ ಇಲ್ಲಿ 2011 ಶಿಫ್ಟ್ ಮಾಡಿದ್ವಿ ನಾವು. ಶಿಫ್ಟ್ ಆಗೈತೆ ಅಲ್ಲಿ ಮುಂದೆ ಇಲ್ಲಿ ಶಿಫ್ಟ್ ಗಣಪತಿ ಕ್ಷೇತ್ರ ಅದು ಹಿಂದಿತ್ತು. ಅಲ್ಲಿ ಒಂದು ಮಠ ಕಡೆ ಹತ್ತಿರ ಬಿಡ್ರಿ ಆ ಜಾಗದಾಗಿ ದೊಡ್ಡ ಲಿಂಗ ನಿರ್ಮಾಣ ಮಾಡ್ತಾ ಅದು ನಮ್ದು ಐಕ್ಯ ಸ್ಥಳ ಮಾಡ್ಕೊಬೇಕು. ನಾವು ಮುಂದೆ ಲಿಂಗೈಕ್ಯರಾದ್ಮೇಲೆ ಅಲ್ಲಿ ಇಟ್ಟಾಗ ಇಟ್ಟೆಲ್ಲ ಮುಂಚಿತವಾಗಿ. ಈ ಏನು ಸ್ವಾಮಿಗಳು ಮಾತಾಡಿದ್ರಲ್ಲ, ಆ ಸ್ವಾಮಿಗಳು ಐಕ್ಯರಾಗೋಕ್ಕೋಸ್ಕರ ಈ ಸ್ಥಳನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದವರು. ಆವಾಗಲೇ ಹೇಳಿದ್ರಲ್ಲ, ಅದು ಇದೇ ಜಾಗ ನೋಡಿ. ಇದು ನೋಡಿ ಎಂಥ ದೊಡ್ಡ ಲಿಂಗನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಇನ್ನೂ ನಿರ್ಮಾಣ ಹಂತದಲ್ಲಿದೆ, ಬಾಕಿ ಇದೆ. ಬಿಟ್ಟರೆ ನೋಡಿ ಪೂರ್ತಿ ಕಂಪೌಂಡಲ್ಲಿ ಸುತ್ತಲೂ ಚಿಕ್ಕ ಚಿಕ್ಕ ಲಿಂಗಗಳನ್ನ ಎಷ್ಟು ಚೆನ್ನಾಗಿ ಫುಲ್ ಕಂಪೌಂಡ್ ಪೂರ್ತಿ ಇಟ್ಟಿದ್ದಾರೆ. ಚಿಕ್ಕ 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 ಲಿಂಗಗಳನ್ನೆಲ್ಲ ಇಟ್ಕೊಂಡು ಹೋಗಿದ್ದಾರೆ ನೋಡಿ. ಇಲ್ಲೆಲ್ಲ ಲಿಂಗಗಳು ಕಾಣ್ತಾ ಇದೆ. ಎಲ್ಲ ಕಾಂಪೌಂಡ್ ಮೇಲೆ ಚಿಕ್ಕ ಚಿಕ್ಕ ಶಿವಲಿಂಗಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ. ಒಂದು ಸರ್ತಿ ಇಲ್ಲಿ ಹತ್ತಿರ ಇರೋರು ಒಂದು ಸರ್ತಿ ಭೇಟಿ ಕೊಡ್ರಿ. ಲಿಂಗದಳ್ಳಿ ಗ್ರಾಮ ಇದು. ಜಗದ್ಗುರು ರೇಣುಕಾಚಾರ್ಯ ಮತ್ತು ಸ್ಫಟಿಕಲಿಂಗಂ ಲಿಂಗದಳ್ಳಿ ಹಿರೇಮಠ ದೇವಸ್ಥಾನ ತೋರಿಸುವ ಒಂದು ಪ್ರಯತ್ನ ಆಗಿತ್ತು ಸ್ನೇಹಿತರೆ. ಸುತ್ತಮುತ್ತ ಹರಿಹರ ಭಾಗದವರಾಗಿರ್ಬೋದು, ರಾಣೆಬೆನ್ನೂರವರಾಗಿರ್ಬೋದು, ಒಂದು ಸರ್ತಿ ಮಠಕ್ಕೆ ಭೇಟಿ ಕೊಡ್ರಿ. ಇಲ್ಲಿ ಸ್ವಾಮಿಗಳು ಭಾಳ ವಿಸ್ತೃತವಾಗಿ ಭಾಳ ಜ್ಞಾನ ಹೊಂದಿರತಕ್ಕಂಥ ಸ್ವಾಮಿಗಳು ಇನ್ಫಾರ್ಮೇಷನ್ ಕೊಟ್ಟರು. ಇದುವರೆಗೂ ಯಾರು ಲಿಂಗದ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ, ಅಷ್ಟು ಲಿಂಗಗಳ ಬಗ್ಗೆ ಈ ಮಾಹಿತಿ ತಮಗೆಲ್ಲ ಉಪಯುಕ್ತ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ದಯಮಾಡಿ ಇನ್ನೂವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಈ ಒಬ್ಬ ಚಿಕ್ಕ ಕನ್ನಡಿಗರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.